ಮೊದಲನೇ ಸತಿ ಯಾವುದೋ ಒಂದು ಹೋಟೆಲ್ ಬಂದು ಈ ರೇಂಜಲ್ಲಿ ತಿಂದಿರೋದು. ಏನು ಇಷ್ಟ ಆಯ್ತಪ್ಪ ನಿಮಗೆ? ಬದನೆಕಾಯಿ ಪಲ್ಯ. ಅದು ಎಕ್ಸ್ಪ್ರೆಷನ್ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಸಾಂಬಾರು ಸೂಪರ್ ಇಷ್ಟ ಆಗ್ಬಿಟ್ಟೈತೆ. ಜೊತೆಗೆ ನಮ್ಮ ಅಮ್ಮಂಗೂ ಕೂಡ ಅಷ್ಟೇ. ಬಟ್ ನಾರ್ಮಲಿ ನಮ್ಮ ಅಪ್ಪ ಅಮ್ಮ ಎಲ್ಲೂ ಬಂದು ತಿನ್ನೋರು ವ್ಯಕ್ತಿ ಅಲ್ವೇ ಅಲ್ಲ. ಬಟ್ ಈ ಹೋಟೆಲಲ್ಲಿ ಯಾವುದಾದ್ರು ಹೋಟೆಲ್ ಶ್ರೀ ಕೃಷ್ಣ ಯಾವುದೋ ಈ ಹೋಟ್ಲಲ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಗೈತೆ. ವೆಜ್ ಹೋಟ್ಲು. ಸೊ ನೈಸ್. ಮೊದಲನೇ ಟ್ರಿಪ್ ಇದು. 30 ವರ್ಷದಿಂದ ಒಂದೇ ಸಿಟ್ಟು. ಮೊದಲನೇ ಟ್ರಿಪ್ ಆಕ್ಚುಲಿ. ಸೂಪರ್. ಹೆಂಗಿದೆಯಪ್ಪ ಊಟ? ಚೆನ್ನಾಗಿದೆ. ಏನು ಚೆನ್ನಾಗೈತೆ? ಊಟ ಸಖತ್ತಾಗಿದೆ. ಹೌದಾ? ಬದನೆಕಾಯಿ ಪಲ್ಯ ಹೇಗಿದೆ? ಸಾಂಬಾರು ಮಾಡೋದಿಲ್ಲ, ಮೈಸೂರು ಮಾಡಿ. ಹೌದಾ? ಊಟ ಹೌದಾ? ಎಲ್ಲ ಚೆನ್ನಾಗಿದೆ. ಒಂದು ಚೆನ್ನಾಗಿದೆ. ಬದನೆಕಾಯಿ ಪಲ್ಯ ಚೆನ್ನಾಗಿತ್ತು. ಸೂಪರ್. ನಿಮ್ಗೆ ಹೆಂಗಿತ್ತಮ್ಮ? ಇದೇ ನಾವು ಉಳ್ಕೊಂಡಿದ್ದು ಮೊದಲನೇ ರೂಮ್. ಶೇವಿಂಗ್ ಮಾಡೋದ ತರಬೇಕಾಯ್ತು. ನಾನು ತರಲಿಲ್ವಾ? ಹೇಗೆ ತರಲಿಲ್ಲ? ಬರೀ ಬ್ಲೇಡ್ ತಂದ್ರೆ ಸಾಕು. ಬ್ರಷ್ ಬೇಕಾಗಿಲ್ಲ, ಸೋಪ್ ಇದೆಯಲ್ಲ. ಬರೀ ಇಷ್ಟು ತಂದ್ರೆ ಸಾಕು. 10 ರೂಪಾಯಿ ಕೊಟ್ಟು. ಎಷ್ಟಮ್ಮ? ಆಲ್ಮೋಸ್ಟ್ ಒಂದು ನಾನು 7ನೇ ಕ್ಲಾಸು ಅಥವಾ 8ನೇ ಕ್ಲಾಸಲ್ಲಿ ಲಾಸ್ಟ್ ಅಲ್ವಾ ನಾವು 3 ಜನ ಈ ಥರ ಒಂದು ರೂಮಲ್ಲಿ ಮಾಡ್ಕೊಂಡಿದ್ದು. 2007ನೇ ಇಸ್ವಿಯಲ್ಲಿ ಕ್ವಾರ್ಟರ್ಸಲ್ಲಿ ಇದ್ದಾಗ ಅವಾಗ ಇದಂಥ ರೂಮಲ್ಲಿ ಒಂದು ಮಾಡ್ಕೊಂಡಿದ್ವಿ ಇಷ್ಟೇ. ಅದಾದ್ಮೇಲೆ ಇವಾಗಲೇ ಅನ್ಕೋತೀನಿ ನಾವು ಫಸ್ಟು ನೀನು ಚಿಕ್ಕನಿಂದ ನಾನು ನಿದ್ದಿಲ್ಲೇ ಮಲಗಿದೆ. ಅದನ್ನು ನಾನು ನೀನು ಕೆಳಗಡೆ ಅವರಿಬ್ಬರು ಮೇಲೆ. ಓಕೆ. ಮಾರ್ನಿಂಗ್ ಚೆಕ್ಔಟ್ ಆದಮೇಲೆ ಆನ್ ದ ವೇ ಹೋಗ್ಬೇಕಾದ್ರೆ ಥಾಟ್ ಇಬ್ರಿಗೂ ಕಾಫಿ ಟೀ ಕೊಡ್ಸೋಣ ಅಂತ ಅಂದ್ಬಿಟ್ಟು ಕೊಳ್ಳೇಗಾಲಕ್ಕೆ ಹೋಗೋ ರೂಟಲ್ಲಿ ರೂಟಲ್ಲಿ ಈ ಪ್ಲೇಸ್ ಸಿಕ್ತು. ಆ್ಯಕ್ಚುಲಿ ಚೆನ್ನಾಗಿತ್ತು, ಸ್ವಲ್ಪ ಡಿಸೆಂಟ್ ಆಗಿತ್ತು ಅಂದ್ಬಿಟ್ಟು. ಅಪ್ಪ ಟೀ ಪರ್ಸನ್ ಯಾವಾಗಲೂ. ಆ್ಯಂಡ್ ಐ ಆಮ್ ಮೀ ಆ್ಯಂಡ್ ಬೋತ್ ಕಾಫಿ ಪರ್ಸನ್. ಸೊ ನಾವು ಕಾಫಿ ತೊಗೊಂಡು ಅಪ್ಪ ಟೀ. ಸೊ ನಮಗೆ ಕೇಳೋಣ ಬನ್ನಿ ರಿವ್ಯೂಸ್ ಏನಿದೆ, ಇಷ್ಟ ಆಯ್ತಾ ಫಸ್ಟ್ ಟೈಮ್ ಎಲ್ಲ ಮಾಡೋದಿಲ್ಲ. ಸೊ ಚೆನ್ನಾಗಿತ್ತಾ ಕಾಫಿ? ಸೂಪರ್. ಓಕೆ, ಅಪ್ಪನ ಕೇಳೋಣ. ಕಾಫಿ ಹೆಂಗಿತ್ತಪ್ಪ? ಟೀ. ಟೀ ಅವ್ರು ಕುಡಿದಿದ್ದು. ಕಾಫಿ ಟೀ ಹೆಂಗಿತ್ತು? ಟೀ ಚೆನ್ನಾಗಿದೆ. ಆಯ್ತಾ? ಇಲ್ಲೆಲ್ಲ ಚೆನ್ನಾಗಿ ಮಾಡ್ತಾರೆ ಟೀ. ಓಕೆ. ನಮ್ಮಿಂದನೇ ಶುರು ಮಾಡ್ತಿಲ್ಲ. ಇವಾಗ ಕೊಳ್ಳೇಗಾಲಕ್ಕೆ ಹೋಗ್ತಾ ಇರೋದು. ಯಾವುದೋ ಬೇರೆ ರೂಟಿಂದ ಆ್ಯಕ್ಚುಲಿ. ಹೆಂಗಿದೆಪ್ಪ ರೂಟ್ ಹೆಂಗೈತೆ?